ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ ಆಡ್ತೀರಾ ಮೇಡಮ್? ಓಕೆ, ಮೊದಲನೇದಾಗಿ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಎಷ್ಟು ಚೆನ್ನಾಗಿದೆ ಸರ್ ನಿಮ್ಮ ಪ್ರೆಸೆನ್ಸು. ನಿಜಕ್ಕೂ ನಾನು ಆ ವಿಜುವಲ್ಸ್ ನೋಡಿದೆ ಆಡೋಕ್ಕೆ ಮುಂಚೆ. ಅಫ್ಕೋರ್ಸ್ ಸನ್ನಿವೇಶದಲ್ಲಿ ನೀವು ಹೆಂಗಾದರೂ ಈ ಚಳಿಗಾಲದಲ್ಲಿ ಮಲಗಿಸ್ಬೇಕು ಅನ್ನೋ ಪ್ರಯತ್ನ, ನಿಮ್ಮ ಪ್ರಯತ್ನ ಸಫಲ ಆಗಲಿ ಅಂತ ನಾವು ಇಡೀ ರಾತ್ರಿ ಮಲಗಿಲ್ಲ ಸರ್. 4 ಗಂಟೆವರೆಗೂ ಆಡ್ತಾ ಇದ್ವಿ ಸರ್ ಈ ಹಾಡು. ಕಾಲಲ್ಲಿ ಭಟ್ರು ಈ ಚೇಂಜು ಆ ಚೇಂಜು ಒಂದೊಂದು ಲೈನನ್ನು ಚೇಂಜ್ ಮಾಡ್ತಾ ಇದ್ರು. ಒಟ್ಟು ಅದೇ ಎಲ್ಲರೂ ಚೆನ್ನಾಗಿ ಮಲಗಬೇಕು ಅಂತ ನಾವು ಯಾರು ಮಲಗಿಲ್ಲ. ಆದರೂ ಈ ಹಾಡು ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನನ್ನ ಪ್ರಕಾರ ಬಹುಮುಖ್ಯ ಕಾರಣ ಭಟ್ರ ಲಿರಿಕ್ಸು, ನಮ್ಮ ದಿನೇಶ್ ಅವರ ಸಂಗೀತ. ನಾನು ಇಬ್ಬರ ಬಗ್ಗೆನೂ ಒಂದು ನಿಮಿಷ ತಗೋತೀನಿ. ಯಾಕೆಂದರೆ ಈ ವೇದಿಕೆಯಲ್ಲಿ ನನ್ನ ಕೃತಜ್ಞತೆ ಹೇಳುವಂಥ ಒಂದು ಸಂದರ್ಭ ನನಗನ್ಸುತ್ತೆ. ಅದು ಈ ಚಿತ್ರತಂಡ ನನಗೆ ತಂದುಕೊಟ್ಟಿದೆ. ಕನ್ನಡ ಚಿತ್ರರಂಗಕ್ಕೆ ನಾನು ಎಂಟ್ರಿ ಮಾಡಿದ್ದೆ ನಮ್ಮ ಭಟ್ರು ಕೊಟ್ಟಿದ್ದ ಕವಿತೆಯಿಂದ. ಸರ್, ನನಗೆ ವೇದಿಕೆ ಸಿಕ್ಕಿದಾಗಲೆಲ್ಲ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದೊಂದೇ ಲೈನು 1000 ಸತಿ ಹೇಳ್ತೀನಿ. ಯಾಕೆಂದರೆ ಮೊದಲನೇ ಅವಕಾಶ ಭಾಳ ದೊಡ್ಡ ಅವಕಾಶ ಸರ್. ಮೊದಲನೇ ಅವಕಾಶ ಇದೆಯಲ್ಲ, ಅದು ಭಾಳ ದೊಡ್ಡದು. ಅಲ್ಲಿಂದ ಹಿಡಿದು ನೀವು ಎಷ್ಟು ಹಾಡುಗಳು ಕೊಟ್ಟಿದ್ದೀರಾ ಸರ್ ನನಗೆ. ಒಂದು ಕಡೆ ಅಲ್ಲಾಡಿಸಿ ಇದೆ, ಒಂದು ಕಡೆ ಖಾಲಿ ಕ್ವಾರ್ಟರ್ ಇದೆ, ಒಂದು ಕಡೆ ನಾವು ಮನೆಗೆ ಹೋಗೋದಿಲ್ಲ ಇದೆ, ಇನ್ನೊಂದಷ್ಟು ಒಳ್ಳೆ ಮಧುರವಾದ ಹಾಡುಗಳಿವೆ. ಅಲ್ಲಿಂದ ನಿಂಗವ್ವವರೆಗೂ ನಮ್ಮ ಪಯಣ ನಡೆದಿದೆ. ಸೊ ನಿಮಗೆ ನಾನು ಕೃತಜ್ಞತೆ ಹೇಳ್ತೀನಿ. ಇನ್ನೊಂದು ಕಡೆ ಅಜನೀಶ್ ಅವರು ನನಗೆ ಹಿಟ್ ಮೇಲೆ ಹಿಟ್ಟು ಸ್ಪಾಟಿಫೈಲಿ ನಾನು ನೋಡಿದ್ರೆ ನನ್ನ ಟಾಪ್ ಸಾಂಗ್ಸು ಎಲ್ಲ ನೀವು ಕೊಟ್ಟಿರೋ ಸಾಂಗ್ಸೇ ಸರ್. ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಹಿಂದೆ 15-16 ವರ್ಷದಿಂದ ಅವರು ಮೊದಲನೇ ಸತಿ ಕೆಲಸ ಮಾಡಿದಾಗ ಅವರು ಮಾಲೆ ಹಾಕ್ಕೊಂಡಿದ್ರು. ಅವತ್ತು ಅವ್ರ ಸಂಗೀತ ಕೇಳಿ ಸರ್, ನೀವು ಭಾಳ ದೊಡ್ಡ ಸಂಗೀತ ನಿರ್ದೇಶಕರಾಗ್ತೀರಾ, ಐ ರಿಯಲಿ ಹೋಪ್ ಟು ವರ್ಕ್ ವಿತ್ ಯು ಸರ್ ಅಂತ ನಾನು ಹೇಳಿದಂತಹ ಮಾತು ನನಗಿನ್ನೂ ಜ್ಞಾಪಕ ಇದೆ. ಆ್ಯಂಡ್ ಐ ರಿಯಲಿ ಹೋಪ್ ಟು ಕಂಟಿನ್ಯೂ ಟು ವರ್ಕ್ ವಿತ್ ಯು ಬಿಕಾಸ್ ಯು ಆರ್ ಸಚ್ ಅನ್ ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮ ಹಿಂದೆ ಬಾಬಿ ಅಂತ ಒಂದು ಶಕ್ತಿ. ಬಾಬಿ ಅವ್ರು ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆನಂದ್ ಆಡಿಯೋ, ಥ್ಯಾಂಕ್ ಯು ಸೋ ಮಚ್. ಲ್ಯಾಂಡ್ ಲಾರ್ಡ್ ಚಿತ್ರದ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಿರ್ದೇಶಕರು ಕೂಡ ರಾತ್ರಿ ಎಲ್ಲ ಮಲಗಿಲ್ಲ, ಇವತ್ತು ಮಲಗಿ ಸರ್. ಆ್ಯಂಡ್ ಸಮಸ್ತ ಜನತೆ ಈ ಹಾಡನ್ನು ಕೇಳಿ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು.